ಕಾನೂನುಗಳನ್ನು. ಅದು ಪೂರ್ತಿ ರದ್ದಾಗಿಲ್ಲ. ಅವು ಯಾವ ಬೇಕಾದ್ರೆ ಮತ್ತೆ ಹೇಳ್ಬೋದು. ಮತ್ತು ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀರಿ, ಒಂದು ಬೆಂಬಲ ಬೆಲೆ ಕಾನೂನು ಆಗ್ತಾಯಿಲ್ಲ. ಕಾರಣ ಅಂದರೆ ನಿಮ್ಮಲ್ಲೆಲ್ಲೂ ಒಗ್ಗಟ್ಟಿಲ್ಲ. ಊರಿಗೊಂದು ಸಂಘಗಳು, ಹಳ್ಳಿಗೊಂದು ಸಂಘಗಳು, ಅದರ ಅಧ್ಯಕ್ಷರು ತಮ್ಮದೇ ಆದ ಬೇಡಿಕೆಗಳು ಹೇಳ್ತಾ ನಾನು ಲೀಡರ ಅನ್ನುವಂಥ ಮನಸ್ಥಿತಿಗೆ ನಾವೆಲ್ಲ ಬಂದು ನಿಂತುಬಿಟ್ಟಿದ್ದೀವಿ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಶಕ್ತಿ ಏನು, ನಾವೇನು ಮಾಡಬೇಕು, ನಮ್ಮಲ್ಲಿ ಯಾರಲ್ಲೂ ಆ ತಿಳುವಳಿಕೆ ಇಲ್ಲ ಅಂದ್ರೆ ಒಡ್ಡಿ ಇಲ್ಲ, ಮನೋವೈಶಾಲ್ಯತೆ ಇಲ್ಲ. ಏನೋ ಒಂದು ಕಾಲದಲ್ಲಿ ಕರ್ನಾಟಕದಲ್ಲೇ ರುದ್ರಪ್ಪನಂಥವರು, ಬಾಬಾ ಗೌಡ್ರಂಥವರು, ನಮ್ಮ ಡಿ ಎಮ್ ನಂಜುಂಡಪ್ಪನಂಥವರು, ನಂಜುಂಡಯ್ಯನಂಥವರು, ಇವರೆಲ್ಲರೂ ಹೋರಾಟದಿಂದಾಗೆ ರೈತರ ಜಾಗೃತಿ ಮೂಡಿದ್ದೇನು ಸುಳ್ಳಲ್ಲ. ಅದರ ದುರಂತ ಆದರೆ ಒಡೆಯುವಲ್ಲಿ ಅವರು ರಾಜಕಾರಣಿಗಳು, ಇಲ್ಲಿಯ ವ್ಯಾಪಾರಸ್ಥರು ಅಥವಾ ಇಲ್ಲಿಯ ಬಂಡವಾಳಶಾಹಿಗಳು ಯಶಸ್ವಿಯಾಗಿದ್ದಾರೆ, ಮುಂದೆ ಯಶಸ್ವಿ ಆಗ್ತಾರೆ ಅವರು. ಯಾಕಂದ್ರೆ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಐತಿ, ಶಿಕ್ಷಣ ಇಲ್ಲ ನಮ್ಮಲ್ಲಿ. ಮತ್ತು ಯಾವ ಸರ್ಕಾರ ಬಂದರೂ ನಮಗೆಲ್ಲರಿಗೂ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು, ಹೈಯರ್ ಶಿಕ್ಷಣವನ್ನು ಯಾರೂ ಕೊಡೋದೇ ಇಲ್ಲ. ಯಾಕಂದ್ರೆ ನಾವು ಬಡವರು ಇದ್ದೀವಿ, ರೈತರು ಆವತ್ತು ದುಡ್ಡು ತಿನ್ನುವಂಥದ್ದು. ಮತ್ತು ನಿಮಗೆ ಗೊತ್ತಿರ್ಬೋದು, ಒಬ್ಬ ರೈತನ ದಿನದ ದುಡಿಮೆ ಬರೀ 27 ರೂಪಾಯಿ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಂಥದ್ದು. ನಾವು ಕಬ್ಬು ಬೆಳಿತೀವಿ ಸಿಕ್ಕಾಪಟ್ಟೆ, ಒಂದು ಟನ್ನಿಗೆ ಬರೀ 2,500-3,000 ತೊಗೋತೀವಿ, ಖರ್ಚು 4,000 ಮಾಡ್ತೀವಿ. ಒಂದ್ಮೇಲೆ ಲೆಕ್ಕ ಮಾಡಿದ್ದೀವಿ ನಾವೇನು ಎಂದಾದರೂ. ನಾವು ನೀವು ಇದನ್ನು ಚಿಂತನೆ ಮಾಡ್ಬೇಕಾದ್ರೆ, ಮರು ಚಿಂತನೆ ಮಾಡ್ಬೇಕಾದ್ರೆ. ಈ ಡಿ ಸಿ ಸಿ ಬ್ಯಾಂಕ್ ಅದ, ಈಗ ನೋಡಿರಿ, ಅವ್ರಿಗೆ ಇವತ್ತು ಅಧಿಕಾರ ಅದ, ದುಡ್ಡು. ಹೌದು, ಬಿ ಡಿ ಸಿ ಸಿ ಬ್ಯಾಂಕ್